ನಿನ್ನೆ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದಂಥ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರ ನಿಧನಕ್ಕೆ ಇಡೀ ಕರ್ನಾಟಕ ಕಂಬನಿ ಮಿಡಿತಾ ಇದೆ. ಸದ್ಯ ಅವರ ಪಾರ್ಥಿವ ಶರೀರ ಸ್ವಗ್ರಾಮಕ್ಕಾಗಮಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವಂಥ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ನಿನ್ನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ನಡೆದಿದ್ದಂಥ ಭೀಕರ ಅಪಘಾತದಲ್ಲಿ ಮಹಂತೇಶ್ ಬೀಳಗಿ ದುರ್ಮರಣಕ್ಕೀಡಾಗಿದ್ದರು. ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಕಳಕೊಂಡು ಅವರ ಗ್ರಾಮಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಪಘಾತದಲ್ಲಿ ಬೀಳಗಿ ಸೇರಿ ಇಬ್ಬರು ಸಂಬಂಧಿಕರು ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಪಂಚಗಟ್ಟಿ ಮಠದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಲಾಗಿದೆ. ಆ ನಂತರ ರಾಮದುರ್ಗದ ಹಲಗತ್ತಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಅವರ ಪಾರ್ಥಿವ ಶರೀರವನ್ನು ಕಲಬುರಗಿಯಿಂದ ಸದ್ಯ ತರಲಾಗಿದೆ. ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರನ್ನ ಈಗಾಗಲೇ ಕಳೆದುಕೊಂಡಿರುವಂಥ ದುಃಖ ಇಡೀ ರಾಜ್ಯಕ್ಕೆ ಒಂದು ಕಡೆ ದಿಗ್ಭ್ರಮಣೆ ಆಗಿರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಅಂತಂದರೆ ನಿನ್ನೆ ರಾತ್ರಿ ಕಲಬುರಗಿಯಿಂದ ಬಿಟ್ಟಂಥ 3 ಮೃತದೇಹಗಳು ಸದ್ಯ ಈಗ ಸ್ವಗ್ರಾಮಕ್ಕೆ ಆಗಮಿಸಿರುವಂಥದ್ದು. ರಾಮದುರ್ಗ ಪಟ್ಟಣದಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಸದ್ಯ ಈಗ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಕುಟುಂಬಸ್ಥರು. ಸದ್ಯ ಒಂದು ಕಡೆ ಮಹಂತೇಶ್ ಬೀಳಗಿ ಅವರದ್ದು ಮೃತದೇಹ ಇದ್ದರೆ ಮತ್ತೊಂದೆಡೆ ನಮ್ಮ ಬಲಭಾಗದಲ್ಲಿ ತೋರಿಸ್ತಿದ್ದೀವಿ. ಇಲ್ಲಿ ಅವರ ಸಹೋದರರಿಬ್ಬರು ಮೃತದೇಹಗಳು ಕೂಡ ಇರುವಂಥದ್ದು. ಇಲ್ಲಿಯೂ ಕೂಡ ಏನಂತಂದರೆ ಬಂದಂಥ ಸಾರ್ವಜನಿಕರಾಗಿರುವ ಸಂಬಂಧಿಕರು ಅವರ ಒಂದು ಅಂತಿಮ ದರ್ಶನನ ಪಡಿತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಮಹಂತೇಶ್ ಬೀಳಗಿ ದಕ್ಷ ಅಧಿಕಾರಿಯನ್ನು ಕಳೆದುಕೊಂಡಂಥ ದುಃಖ ಇಡೀ ಒಂದು ರಾಮದುರ್ಗ ಪಟ್ಟಣವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸದ್ಯ ಎದುರಾಗಿದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ ಯಾವ ರೀತಿಯಾಗಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಇದು ಸಹೋದರರಿಬ್ಬರ ಮೃತದೇಹಗಳಾಗಿದ್ದರೆ ಮತ್ತೊಂದೆಡೆ ಆ ಮನೆಯಲ್ಲಿ ಏನಂತಂದರೆ ಮಹಂತೇಶ್ ಬೀಳಗಿ ಅವರ ಮೃತದೇಹ ಇರುವಂಥದ್ದು. ಸೊ ಈಗ ನಮ್ಮ ಜೊತೆಗೆ ಸಾಕಷ್ಟು ಅವರ ಅಂದರೆ ಫ್ರೆಂಡ್ಸ್ ಇದ್ದಾರೆ ಮತ್ತು ಕುಟುಂಬಸ್ಥರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾಕಂತಂದರೆ ಇವರು ಯಾವ ರೀತಿ ಸ್ವಭಾವದವರಾಗಿದ್ದರು, ಬೇರೆ ಬೇರೆ ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡಿರುವಂಥದ್ದು. ಸೊ ಈಗ ಅವರ ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅಂತಂದರೆ ಅವರು ಯಾವ ರೀತಿ ಸ್ವಭಾವದವರಿದ್ದರು ಮತ್ತು ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರು ಅಂತೇಳಿ ಮಾತಾಡ್ಸೋಣ. ಈ ಒಂದು ದುಃಖವನ್ನು ಯಾರಿಗೂ ತಡ್ಕೊಳ್ಳೋಂಥ ಪರಿಸ್ಥಿತಿ ಸದ್ಯ ಎದುರಾಗಿರುವಂಥದ್ದು. ನೀವು ಅವರ ಸ್ನೇಹಿತರು ಕುಟುಂಬಸ್ಥರಾಗಿ ಏನು ಹೇಳ್ತಾರೆ? ಮಹಂತೇಶ್ ಬೀಳಗಿ ಅವರ ಒಂದು ಏನು ಕಾರಿನ ಅಪಘಾತದಲ್ಲಿ ಏನು ದುರ್ಮರಣ ಹೊಂದಿದ್ದಾರೆ, ಆ ಒಂದು ಆಘಾತ ಯಾರಿಗೂ ತಡೆದುಕೊಳ್ಳಾರಷ್ಟು ದುಃಖ ಆಗೈತಿ. ನಮ್ಮ ರಾಮದುರ್ಗ ತಾಲೂಕಿನ ಒಂದು ಮುಕ್ಕುಟ್ಟಿದ್ದಂಗಿದ್ದರು. ಈ ನಮ್ಮ ರಾಮದುರ್ಗ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವ್ರ ಸೇವೆ ಇನ್ನೂ ಬೇಕಾಗಿತ್ತು. ಆದರೆ ಇವತ್ತು ಅವರ ಒಂದು ಅಕಾಲಿಕ ದುರ್ಮರಣ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ದುಃಖವನ್ನು ತಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.